ಎಲ್ರಿಗೂ ನಮಸ್ಕಾರ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕಾಂಟ್ರವರ್ಸಿ ಯಾರ ಹೆಸರಲ್ಲಿ ಹೋಗ್ತಾ ಇದೆ, ಎಲ್ಲಿಂದ ಬಂತು, ಯಾಕಾಯಿತು ನಿಮಗೆಲ್ಲ ಗೊತ್ತು. ನಿಮಗೆಲ್ಲ ಗೊತ್ತಿರೋ ಹಾಗೆ ರಮ್ಯಾ ಅವ್ರದ್ದು ನಾನು ಮೊನ್ನೆ ಮಾತಾಡಿದ್ದೆ. ಒಂದು ಸ್ಟೋರಿ ಹಾಕ್ತಾರೆ, ರೇಣುಕಾ ಸ್ವಾಮಿ ಫ್ಯಾಮಿಲಿಗೆ ನ್ಯಾಯ ಸಿಗಲಿದೆ ಅಂತ. ಆ್ಯಂಡ್ ಆಲ್ಸೋ ವಿಜಯಲಕ್ಷ್ಮಿ ಮೇಡಮ್ ಅವರು ಕೂಡ, ಅಂದರೆ ದರ್ಶನ್ ಅವರ ವೈಫು, ಇವರೇ ಅಪರಾಧಿ ಅಂತ ಡಿಸೈಡ್ ಮಾಡ್ತಾ ಇದ್ದಾರೆ. ಕೋರ್ಟಲ್ಲಿ ಇನ್ನೂ ಕೇಸ್ ನಡೀತಾ ಇದ್ರು ರಮ್ಯಾ ಅವರೇ ಅಪರಾಧಿ ಅಂತ ಡಿಸೈಡ್ ಮಾಡ್ತಾ ಇದ್ದಾರೆ ದರ್ಶನ್ ಅವ್ರನ್ನ. ಸೊ ಇದ್ರ ಮೇಲೆ ನಾನು ಕೇಸ್ ಹಾಕ್ತೀನಿ ಅಂತ ವಿಷಯಗಳು ಬರ್ತಾ ಇತ್ತು. ಇದ್ರ ಮೇಲೆ ನಾನು ಕೇಸ್ ಹಾಕ್ತೀನಿ ಅಂತ ವಿಷಯಗಳು ಬರ್ತಾ ಇತ್ತು. ಈಗೇನಾಗಿದೆ, ಪ್ರಥಮ್ ಅವರು ಯಾವುದೋ ಒಂದು ಫಂಕ್ಷನ್ಗೆ ಹೋಗಿರ್ತಾರೆ. ಅಲ್ಲಿ ರಕ್ಷಕ್ ಬುಲೆಟ್ ಅವ್ರು ಇರ್ತಾರೆ, ಆ್ಯಂಡ್ ಅವ್ರ ಜೊತೆ ಒಂದಷ್ಟು ಜನ ಇರ್ತಾರೆ. ಯಾರೋ ಬೇಕ್ರಿ ಸಮಥಿಂಗ್, ಅವ್ರ ಹೆಸರು ನನಗೆ ಬರ್ತಾ ಇಲ್ಲ. ಅವ್ರನ್ನ ಇವರು ಪ್ರಥಮ್ ಅವ್ರೇನೋ ಕಾಮಿಡಿ ವೇಯಲ್ಲಿ ಪಪ್ಸು ಏನೋ ತಂದಿಲ್ವ ನನಗೆ ಏನೋ ಮಾತಾಡಿದ್ರಂತೆ. ಅಲ್ಲಿಂದ ಏನೋ ಡ್ರ್ಯಾಗರ್ ತೆಗೆದು ತೋರಿಸಿ ಚುಚ್ಚಿಬಿಡ್ತೀವಿ ಅಂತ ಸಮಥಿಂಗ್ ಈ ಥರ ಏನೋ ಇಶ್ಯೂ ಆಗಿಬಿಟ್ಟು ಈಗ ಇವರೆಲ್ಲರೂ ದರ್ಶನ್ ಅವ್ರ ಕಡೆಯವರು ಇವರು. ದರ್ಶನ್ ಅವ್ರ ಕಡೆಯಿಂದಲೇ ಇದೆಲ್ಲ ಆಗ್ತಾ ಇರೋದು. ನಿಮ್ಮ ಅಭಿಮಾನಿಗಳು ಟ್ರೋಲ್ ಮಾಡ್ತಾರೆ, ಮೆಸೇಜ್ ಹಾಕ್ತಾರೆ, ಕೆಟ್ಟದಾಗ ಬೈತಾರೆ, ನೀವೇನು ಕೇಳಲ್ವಾ, ನಿಮಗೆ ರೆಸ್ಪಾನ್ಸಿಬಿಲಿಟಿ ಇಲ್ವಾ, ನೀವು ಮಜಾ ತಗೋತಾ ಇದ್ದೀರಾ, ಇನ್ನೊಂದು ಮತ್ತೊಂದು ಮಗದೊಂದು ಒಂದು ಸೈಡ್ಗಿಟ್ರೆ, ಈ ರಕ್ಷಕ್ ಬುಲೆಟ್ ಅವ್ರ ಜೊತೆಗೆ ಬಂದಿದ್ದವ್ರ ಕಡೆಯಿಂದ ಅಟ್ಯಾಕ್ ಆಯಿತು ಅಂತ ಎಲ್ಲಿ ಹೇಳಿದ್ರು, ಆ ವಿಚಾರದ ಬಗ್ಗೆ ಲಾಯರ್ ಜಗದೀಶ್ ಅವರು, ಬಿಗ್ ಬಾಸ್ ಲಾಯರ್ ಜಗದೀಶ್ ಅವರು ಮತ್ತು ಪ್ರಥಮ್ ಅವರು ಇಬ್ಬರು ಮಾತಾಡಿರೋ ಒಂದು ಆಡಿಯೋ ವೈರಲ್ ಆಗಿದೆ. ಅದು ಮತ್ತು ಇದು ಸೇರಿಬಿಟ್ಟು, ಆ್ಯಂಡ್ ಆಲ್ಸೋ ರಮ್ಯಾ ಅವ್ರದ್ದು ಸೇರಿಬಿಟ್ಟು ದರ್ಶನ್ ಅವರ ವಿಚಾರದಲ್ಲಿ ಇರುವಂಥ ಕಾಂಟ್ರವರ್ಸಿ ಇವಾಗ ಪೀಕಲ್ಲಿದೆ. ಅಂದರೆ ಜಾಸ್ತಿ ಆಗ್ತಾನೇ ಇದೆ ಹೊರತು ಕಡಿಮೆ ಅಂತೂ ಆಗ್ತಾಯಿಲ್ಲ. ನಾನು ಕೇಳೋದಿಷ್ಟೇ, ಈಗ ಒಂದು ಫಿಲಮ್ ಚೇಂಬರ್ ಅಂತ ಇದೆ, ಚಿತ್ರರಂಗಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳಿಗೆ ಸಂಬಂಧಪಟ್ಟಂಥ ವಿಚಾರಗಳು ಪಬ್ಲಿಕಲ್ಲಿ ಕಿತ್ತಾಡಬಹುದಂತಹ ಬೇರೆ ಬೇರೆ ವಿಚಾರಗಳನ್ನು ಈ ಥರ ಮಾಡಿದ್ರೆ ಓಕೆ. ಯಾವುದೋ ಒಂದು ವಿಷಯ ಇಟ್ಕೊಂಡು ನೀವು ಸೋಷಿಯಲ್ ಮೀಡಿಯಾದಲ್ಲಿ, ಯೂಟ್ಯೂಬಲ್ಲಿ, ಇಂಟರ್ವ್ಯೂಗಳಲ್ಲಿ, ಮಾಧ್ಯಮಗಳ ಜೊತೆ ನೀವೇನು ಶೇರ್ ಮಾಡ್ಕೋತೀರಾ, ನೀವೇನು ಮಾತಾಡ್ತೀರಾ, ನೀವು ಯಾವ ಥರ ಮಾತಾಡ್ತಾ ಇದ್ದೀರಾ, ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ಅದೊಂದು ಕಡೆ. ಆ್ಯಂಡ್ ಆಲ್ಸೋ ಜವಾಬ್ದಾರಿಯುತ ನಟರು ಅಂತ ಬಂದಾಗ ಸ್ವಲ್ಪ ನೋಡ್ರಪ್ಪ ಹಿಂಗೆ ಮಾಡಬೇಡಿ, ಈ ಥರ ಮಾತಾಡಬೇಡಿ, ಹೀಗೆ ಅಂದರೆ ಅಭಿಮಾನಿಗಳು ಅಂತ ಬಂದಾಗ ನಾನು ಹೇಳೋದು ಅಭಿಮಾನ ಇರಬೇಕು. ದುರಭಿಮಾನ ಇದ್ದರೂ ಸಹಿಸ್ಕೋಬಹುದೇನೋ, ಅಂಧ ಅಭಿಮಾನ ದಯಮಾಡಿ ಬೇಡ. ಬಹುಶಃ ಈ ಅಂಧ ಅಭಿಮಾನ ಅನ್ನೋ ಬೆಂಕಿ ನಿಮ್ಮ ಮನೆ, ಅಂದರೆ ಅಭಿಮಾನಿಗಳ ಮನೆಯನ್ನೇ ಸುಡಬಹುದು, ಹೇಳೋಕ್ಕಾಗಲ್ಲ. ಆ ಮಟ್ಟಕ್ಕೆ ಹೋಗೋಕ್ಕಿಂತ ಮುಂಚೆ ಯಾರ್ಯಾರಿಗೆ ಸೆಲೆಬ್ರಿಟಿಗಳಿಗೆ ಕೆಟ್ಟ ಮೆಸೇಜ್ ಆಗ್ತಾ ಇದ್ದೀರಾ, ಕೆಟ್ಟ ರೀತಿಯಲ್ಲಿ ಮಾತಾಡ್ತಾ ಇದ್ದೀರಾ, ಕೆಟ್ಟ ರೀತಿಯಲ್ಲಿ ಟ್ರೋಲ್ ಮಾಡ್ತಾ ಇದ್ದೀರಾ, ಒಂದು ಹೆಣ್ಣು ಅನ್ನೋದು ನೋಡದೆ ರಮ್ಯಾ ಅವ್ರ ಮೇಲೆ ಹೋಗ್ತೀರಾ, ಒಬ್ಬ ನಿರ್ದೇಶಕ ಆಗಿರ್ಬೋದು, ಒಬ್ಬ ಆ್ಯಕ್ಟರ್ ಆಗಿರ್ಬೋದು, ಪ್ರಥಮ್ ಅವ್ರ ಮೇಲೆ ಹೋಗ್ತೀರಾ. ಒಂದು ನೀವು ಇವ್ರ ಅಭಿಮಾನಿ, ನಾನು ಇವ್ರ ಅಭಿಮಾನಿಗೆ ಹೇಳ್ತಾ ಇದ್ದೀನಿ ಅನ್ನೋವಂಥ ವಿಷಯ ಇಲ್ಲಿ ಬೇಡ. ನಾರ್ಮಲ್ ಆಗಿ ಒಬ್ಬ ಫ್ಯಾನ್, ನಾನೊಬ್ಬ ಫ್ಯಾನ್ ಆಗಿ ಇನ್ನೊಬ್ಬ ನಟನಿಗೆ ನಾನು ಏನು ಮಾತಾಡ್ತೀನಿ, ಇನ್ನೊಬ್ಬ ಆ್ಯಕ್ಟ್ರಿಗೆ ನಾನು ಏನು ಮಾತಾಡ್ತೀನಿ, ನೀವು ಯಾವ ರೀತಿ ಇರ್ತೀರಾ, ನೀವು ಯಾವ ಥರ ಬಿಹೇವಿಯರ್ ಇಟ್ಕೋತೀರಾ, ಇದು ನಿಮ್ಮ ನಟನಿಗೆ, ನೀವು ಯಾರನ್ನ ಇನ್ಸ್ಪೈರ್ ಆಗಿ ತೊಗೋತೀರಾ, ನೀವು ಯಾರಿಗೆ ಅಭಿಮಾನಿ ಆಗಿರ್ತೀರಲ್ಲ ಆ ನಟನಿಗೆ ಮಾಡುವಂಥ ಅವಮಾನ ಇದು. ಇಷ್ಟು ಕೀಳುಮಟ್ಟದಲ್ಲಿ ಇಷ್ಟೊಂದು ಕೆಟ್ಟ ಮಾತುಗಳು, ನಾವು ಯಾರಿದ್ರು ನಾವು ಬಿಡಲ್ಲ, ಯಾರು ಬಿಟ್ರು ಅಭಿಮಾನಿಗಳು ಬಿಡಲ್ಲ, ಆ ಅಭಿಮಾನಿಗಳು ಬಿಡ, ಈ ಅಭಿಮಾನಿಗಳು ಬಿಡಲ್ಲ. ಒಂದು ಅಫ್ಕೋರ್ಸ್ ಎಲ್ಲ ನಟರಿಗೂ ಅವರವರದ್ದೇ ಆದಂಥ ಅಭಿಮಾನಿಗಳು ಇದ್ದಾರೆ, ಅಭಿಮಾನಿ ಸಂಘ ಇದೆ, ಫ್ಯಾನ್ ಗ್ರೂಪ್ಸ್ ಇದ್ದಾವೆ, ಆನ್ಲೈನಲ್ಲಿ, ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಫ್ಯಾನ್ ಪೇಜ್ಗಳಿದ್ದಾವೆ. ಇದನ್ನೆಲ್ಲ ಕರ್ನಾಟಕದ ಜನ ಮೊಬೈಲ್ ಬೆರಳು ತುದಿಯಲ್ಲಿ ಸ್ವೈಪ್ ಮಾಡ್ತಾ ಇರ್ತಾರೆ. ಅದೇ ಮೊಬೈಲು 5ನೇ ಕ್ಲಾಸು 6ನೇ ಕ್ಲಾಸು ಓದುವಂಥ ಹುಡುಗರ ಕೈಗೆ ಸಿಗ್ಬೋದು, 2ನೇ ಕ್ಲಾಸು 3ನೇ ಕ್ಲಾಸು ಮಕ್ಳ ಕೈಗೆ ಸಿಗ್ಬೋದು. ಇವತ್ತು LKG UKG ಅಂದರೆ ಮೊಬೈಲ್ ಸ್ವೈಪ್ ಮಾಡ್ತಾರೆ ಇನ್ಸ್ಟಾಗ್ರಾಮ್ ಅಂತ. ಅವ್ರ ಕಣ್ಣುಗಳಿಗೆ ಇವೆಲ್ಲ ಬಿದ್ದಾಗ ಕರ್ನಾಟಕದ ಜನ ಏನು ಮಾಡ್ತಾ ಇದ್ದಾರೆ, ನಾವು ಮಾಡ್ಬೋದಲ್ಲ ಹೆಂಗೆ ಅಂತ ಒಂದು ಥಾಟ್ ಬಂದು ಮಕ್ಕಳಾಗ್ತಾರೆ, ಒಂದು ಹೆಣ್ಮಕ್ಳಿಗೆ ಮರ್ಯಾದೆ ಕೊಡಲ್ಲ ಅಂತ ವಿಷಯಗಳು ಬರ್ತವೆ. ಇನ್ನೊಂದು ಆ್ಯಂಡ್ ಆಲ್ಸೋ ಹೊರಗಡೆಯಿಂದ ಕರ್ನಾಟಕ ಫಿಲ್ಮ್ ಇಂಡಸ್ಟ್ರಿನ ಅಬ್ಸರ್ವ್ ಮಾಡ್ತಾ ಇರುವಂತಹ ಕೆಲವೊಂದು ಪರ್ಸ್ನಾಲಿಟಿಗಳು, ಕೆಲವೊಂದು ಇಂಡಸ್ಟ್ರಿಗಳಿದ್ದಾವೆ. ಅವ್ರ ಹತ್ರ ನಾವು ಹೆಂಗೆ ಪ್ರೊಜೆಕ್ಟ್ ಆಗ್ತಾ ಇದ್ದೀವಿ, ಯಾವ ಥರ ನಾವು ನಮ್ಮ ಘನತೆನ ಉಳಿಸ್ಕೋತಾ ಇದ್ದೀವಿ, ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ನೀನು ಯಾರದ್ದಾದರೂ ಅಭಿಮಾನಿ ಆಗಿರು, ಅದು ಬೇರೆ ವಿಷಯ.
ನಾನು ಹಂಗೆ ನಾನು ಹಿಂಗೆ. ಎಲ್ರಿಗೂ ಎರಡೇ ಕಾಲು, ಒಂದೇ ಬಾಯಿ, ಎರಡೇ ಕೈ, ಎರಡೇ ಕಣ್ಣು, ಎರಡೇ ಕಿವಿ ಕೊಟ್ಟರೋ ದೇವ್ರು. ಎಲ್ಲರೂ ಇಲ್ಲಿ ಮನುಷ್ಯರೇನೆ. ನೀನು ಯಾರಾದರೂ ಆಗಿರೋ, ನೀನು ಯಾವ ದೊಡ್ಡ ಸ್ಟಾರ್ ಆಗಿರೋ, ನೀನು ಯಾವುದೋ ದೊಡ್ಡ ಸ್ಟಾರ್ ಅಭಿಮಾನಿ ಆಗಿರೋ, ನೀನು ಸ್ಟಾರ್ ಕಟ್ಟು, ಹಾಲು ಇನ್ನೇನೇ ಮಾಡು, ಎಲ್ಲ ಮಾಡಿ ಎಷ್ಟೇ ನೀನು ಸೆಲೆಬ್ರೇಷನ್ ಮಾಡಿದ್ರು, ಇನ್ನೇನೇ ಮಾಡಿದ್ರು ಎಂಡ್ ಆಫ್ ದಿ ಡೇ ನಿನ್ನ ಮನೆ ನೀನು ಹೋಗ್ಬೇಕು, ನಿನ್ನನ್ನು ನೀನೇ ತಿನ್ನಬೇಕು, ನಿಮ್ಮ ಮನೇಲೇ ನೀನು ಇರಬೇಕು. ಆ ಸ್ಟಾರ್ ಮನೆಗೆ ಹೋಗಿ ನೀನು ಇರೋಕ್ಕಾಗಲ್ಲ. ಲಿಮಿಟ್ ಕ್ರಾಸ್ ಮಾಡೋದು, ಅದಕ್ಕೊಂದು ಲಿಮಿಟ್ ಇದೆ. ನಾನು ಒಬ್ಬ ಅಭಿಮಾನಿ, ದೊಡ್ಡ ಸ್ಟಾರ್ನ ಫ್ಯಾನ್, ನನಗೊಂದು ಲಿಮಿಟ್ ಇದೆ. ಆ್ಯಂಡ್ ಆಲ್ಸೋ ಸರ್ಕಾರದವರು, ಗೌರ್ಮೆಂಟು, ಈಗ ಕ್ರೈಮ್ ಡಿಪಾರ್ಟ್ಮೆಂಟು, ಮತ್ತು ಅಪರಾಧ ತನಿಖೆ ಮತ್ತು ಡಿಪಾರ್ಟ್ಮೆಂಟು, ಆಮೇಲೆ ಈ ಯಾವುದೋ ಮಾಸ ಅಂತ ಮಾಡ್ತಾರೆ, ಅಪರಾಧ ವಿಭಾಗದ ಮಾಸ ಅಂದ್ಬಿಟ್ಟು ಡಿಸೆಂಬರ್ ತಿಂಗಳಲ್ಲಿ ಬ್ಯಾನರ್ ಹಾಕ್ತಾರೆ. ಅಪರಾಧ ವಿಭಾಗದ ಮಾಸ ಅಂದ್ಬಿಟ್ಟು ಸಮಥಿಂಗ್, ಅಪರಾಧ ತಡೆ ಮಾಸ ಡಿಸೆಂಬರ್, ಸಾರಿ. ಆ ರೀತಿ ಈ ಹುಚ್ಚುಚ್ಚಂಗೆ ಆಡ್ತಿರ್ತಾರಲ್ಲ. ಆಮೇಲೆ ಇನ್ನೊಂದು ಹೇಳ್ತೀನಿ, ಈ ಹುಚ್ಚುಚ್ಚಂಗೆ ಆಡೋರಿಗೆ ಇವ್ರಿಗೂ ಒಂದು ತಡೆ ಮಾಸ, ಇಂಥ ಅಭಿಮಾನಿಗಳ ತಡೆ ಮಾಸ ಅಂತ ಮಾಡಿಬಿಟ್ಟು ಒಂದು ಬ್ಯಾನರ್ ಹಾಕ್ಬಿಟ್ಟು ಅದಕ್ಕೊಂದು ಪೊಲೀಸ್ನವ್ರು ಅವೇರ್ನೆಸ್ ಮೂಡಿಸ್ಬೇಕು. ಇಲ್ಲಾಂದರೆ ಅತಿರೇಕ ಆಗ್ಬಿಡುತ್ತೆ. ಎಲ್ಲ ಲಿಮಿಟ್ಟು ಕ್ರಾಸ್ ಮಾಡಿ ಹೋಗ್ತಾ ಇದ್ದಾರೆ ಇವರು. ಫ್ಯಾನಿಸಮ್ಗೆ ಒಂದು ಅರ್ಥ ಇತ್ತು ಮುಂಚೆ. ಅಭಿಮಾನಿ ಅಂದರೆ ಒಂದು ಮರ್ಯಾದೆ ಬರ್ತಾ ಇತ್ತು. ಇವತ್ತು ನಾನು ಅವ್ರ ಅಭಿಮಾನಿ, ಓ ಇವ್ರ ಅಭಿಮಾನಿನಾ, ನಾನು ಅವ್ರ ಫ್ಯಾನ್, ಅಯ್ಯೋ ಹೌದಾ, ಹಿಂಗಾಗ್ಬಿಟ್ಟಿದೆ. ಎಷ್ಟು ಹೇಳಿದ್ರು ಏನೇ ಮಾಡಿದ್ರು, ಈಗ ಫಾರ್ ಅನ್ ಎಕ್ಸಾಂಪಲ್ ನನ್ನ ವಿಡಿಯೋಗೆ ಬರ್ತಾರೆ, ನಾನು ಸುಮ್ಮನೆ ಹೇಳೋದು. ಈಗ ಈ ವಿಡಿಯೋ ಮಾಡ್ತಿರೋದು ನಟ ದರ್ಶನ್ ಅವ್ರದ್ದು, ಪ್ರಥಮ್ ಅವ್ರದ್ದು, ರಮ್ಯಾ ಅವ್ರದ್ದು, ಅವರ ದರ್ಶನ್ ಅವರ ಫ್ಯಾನ್ಸ್ ಸಂಬಂಧಪಟ್ಟಂತೆ ಒಂದು ಕಾಂಟ್ರವರ್ಸಿ. ದರ್ಶನ್ ಅವ್ರ ವಿಚಾರದಲ್ಲಿ ಒಂದು ಸಣ್ಣ ಮಾತು ಹೇಳ್ತೀನಿ. ನಾನು ನಟ ದರ್ಶನ್ ಅಂತ ಹಾಕ್ತೀನಿ ಟೈಟಲಲ್ಲಿ, ಈಗ ಹಾಕಿರ್ತೀನಿ. ಈಗ ಈ ವಿಡಿಯೋ ಕೆಳಗಡೆ ಬರ್ತದೆ, ನೋಡಿಬೇಕಿದ್ರೆ ನೀವು. ದರ್ಶನ್ ಅಲ್ಲ, ಡಿ ಬಾಸ್ ಅಂತ ಕರಿಬೇಕು ನೀನು. ಟೈಟಲ್ನ ಡಿ ಬಾಸ್ ಅಂತ ಹಾಕು. ನೀನು ಬಾಸ್ ಆದರೂ ಕರ್ಕೋ, ನೀನು ಏನಾದರೂ ಕರ್ಕೋ, ನಿನ್ನ ಹಣೆ ಬರೋಕ್ಕೆ ಏನಿದೆಯೋ ಅದನ್ನೇ ಕರ್ಕೊಂಡು ಸಾಯಿ. ನೀನು ಯಾರನ್ನು ಇಷ್ಟಪಡ್ತೀಯೋ, ಅಂದರೆ ನಾಟ್ ಓನ್ಲಿ ನಟ ದರ್ಶನ್, ಯಾವ ಸ್ಟಾರೇ ಆಗಲಿ. ದರ್ಶನ್ ಅಂದ್ರೆ ಬೈ ಚಾನ್ಸ್ ಈಗ ನಾನು ದರ್ಶನ್ ಅಂದರೆ ದರ್ಶನ್ ಅವರು, ದರ್ಶನ್ ಸರ್ ಅಂತೀನಿ, ಬಾಯಲ್ಲಿ ಮರ್ಯಾದೆ ಕೊಟ್ಟು ಮಾತಾಡ್ತೀನಿ. ಟೈಟಲ್ನಲ್ಲೂ ಮರ್ಯಾದೆ ಕೊಡುವಂಥದ್ದು ನಾನು ಎಲ್ಲೂ ನೋಡಿಲ್ಲ. ಹಾಕೋರು ಹಾಕೊಳ್ಳಿ, ನನಗೆ ಬೇಕಾಗಿಲ್ಲ. ಒಂದು ಫಾರ್ಮಾಲಿಟೀಸ್. ನಟ ದರ್ಶನ್, ದರ್ಶನ್ ಅವ್ರ ಹೆಸರೇನು? ದರ್ಶನ್ ತೂಗುದೀಪ. ನಾವೇನು ಕರಿತೀವಿ? ದರ್ಶನ್. ಯಶ್ ಅವರ ಒರಿಜಿನಲ್ ಹೆಸರೇನು? ನವೀನ್ ಕುಮಾರ್. ಕರಿತೀರ ನೀವು ನವೀನ್ ಕುಮಾರ್ ಅಂತ? ಅವ್ರ ಹೆಸರೇನು? ಯಶ್. ಓಕೆ, ಯಶ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾನು ಅವ್ರ ಹೆಸರನ್ನ ಯಶ್ ಸರ್ ಅಂತೀನಿ, ಯಶ್ ಅವರು ಅಂತೀನಿ. ಫ್ಲೂರಲ್ ಮಾತಾಡ್ತೀನಿ ನಾನು, ಸಿಂಗಲರಲ್ಲಿ ಮಾತಾಡಲ್ಲ, ಫ್ಲೂರಲ್ಲೇ ಮಾತಾಡ್ತೀನಿ ನಾನು. ಆದರೆ ಟೈಟಲ್ ಅಂತ ಬಂದಾಗ ಯಶ್ ಅಂತ ಹಾಕ್ತೀನಿ. ದರ್ಶನ್ ಅವ್ರನ್ನ ದರ್ಶನ್ ಅಂತೀನಿ, ಯಶ್ ಅವ್ರನ್ನ ಯಶ್ ಅಂತ ಕರಿತೀನಿ ಟೈಟಲಲ್ಲಿ. ಅವ್ರ ಹೆಸರನ್ನ ಕರೆದು ಇನ್ನೇನರ ಕರಿಬೇಕು? ಕಿಚ್ಚ ಸುದೀಪ ಅವರೇ ಹಾಕೊಂಡಿರೋ ಟ್ವಿಟ್ರಲ್ಲಿ. ನಾನು ಅವ್ರ ಹೆಸರು ಏನಾದ್ರು ಬಂದಾಗ ಅವ್ರ ಹೆಸರು ಸುದೀಪ್ ಅಂತೀನಿ. ನಾನು ಏನಾದ್ರು ಕೆಟ್ಟದಾಗ ಬೈದ್ನ, ಕೆಟ್ಟ ಮಾತಾಡೋದನ್ನ, ಇನ್ನೇನಾದ್ರು ಮಾತಾಡೋದನ್ನ ಅವ್ರ ವಿಚಾರದಲ್ಲಿ ಏನೂ ಇಲ್ಲ. ಬಟ್ ಸ್ಟಿಲ್ ಅವ್ರ ಅಭಿಮಾನಿಗಳು ಬರ್ತಾರೆ. ನಾನು ಈ ಸ್ಟಾರ್ 3 ಜನರ ಹೆಸರಲ್ಲ ಹೇಳ್ತಿರೋದು, 300 ಜನರ ಹೆಸರು ತಗೊಳ್ಳಿ ನೀವು. ಆಯಾ ಸ್ಟಾರ್ ಅಭಿಮಾನಿಗಳು ಬರ್ತಾರೆ, ನೀನು ಬಾಸ್ ಅಂತ ಕರಿಬೇಕು. ಇದು ಎಲ್ಲಿಂದ ಬಂದ್ಬಿಟ್ಟಿದೆ ಅಂತಂದರೆ, ಈ ಏರಿಯಾ ವೈಸು ದೊಡ್ಡ ದೊಡ್ಡ ಮನುಷ್ಯರು, ನಾನು ಆ ರೋಡಿ, ನಾನು ಈ ರೋಡಿ ಅಂತ ಹೇಳ್ಕೊಂಡಿರ್ತಾರೆ ಗೊತ್ತಾ. ನಾನು ಆ ಏರಿಯಾ ರೋಡಿ, ಈ ಏರಿಯಾ ರೋಡಿ. ಅವ್ರಿಗೂ ಒಂದಷ್ಟು ಜನ ಶಿಷ್ಯಂದರು ಇರ್ತಾರೆ, ಅವರು ಇವ್ರನ್ನ ಬಾಸ್ ಅಂತ ಕರಿಬೇಕಂತೆ. ಸೀರಿಯಸ್ಲಿ, ಬಾಸ್ ಅನ್ನೋದು ಎಂಥವ್ರಿಗೆ ಕರಿಬೇಕು? ಆ ಪದಕ್ಕಿರುವಂಥ ಮರ್ಯಾದೆ ಏನು, ವ್ಯಾಲ್ಯೂ ಏನು, ಎಲ್ಲನೂ ಕಿತ್ತು ನೀರಿಗೆ ಬಿಸಾಕಿ ಎಲ್ಲರನ್ನೂ ಬಾಸ್ ಅಂತ ಕರೆಯೋದು. ABCD A to Z, ಎ ಬಾಸ್, ಬಿ ಬಾಸ್, ಸಿ ಬಾಸ್, ಡಿ ಬಾಸ್, ಇ ಬಾಸ್, ಎಫ್ ಬಾಸ್, ಎಚ್ ಬಾಸ್, ಜಿ ಬಾಸ್. ಬಿಟ್ಟು ಬಂದ್ರು ಇದನ್ನ ಬಿಟ್ಟು ಬನ್ನಿ, ಜೀವನ ಬೇರೆ ಇದೆ. ಒಂದಷ್ಟು ಜನ ಬರ್ತಾರೆ. ಈಗ ನನಗೆ ಗೊತ್ತು, ಈ ವಿಡಿಯೋಗೂ ಅದೇ ಕಮೆಂಟಾಗೆ ಡಿ ಬಾಸ್ ಅಂತ ಕರಿಬೇಕು ನೀನು ನಮ್ಮನ್ ಅಂತ ಅಂದೇ ಇರ್ತಾರೆ. ಇನ್ನೊಂದು ಭಾಷೆ ಅವ್ರು ಹೆಂಗೆ ಮಾತಾಡ್ತಾರೋ ಹಂಗಂಗೆ ಮಾತಾಡ್ತಾರೆ, ಕೆಟ್ಟ ಕೆಟ್ಟ ಮಾತುಗಳನ್ನು. ದಯವಿಟ್ಟು ಜನ ನಿಲ್ಲಿಸಿ. ಇದರಿಂದ ನಮ್ಮ ಕರ್ನಾಟಕಕ್ಕೆ, ನಮ್ಮ ಕನ್ನಡ ಇಂಡಸ್ಟ್ರಿಗೆ ಏನೂ ಆಗಬೇಕಾಗಿಲ್ಲ. ಸಾಕಷ್ಟು ಮಹನೀಯರು ಬಂದು ಮೆರೆದು ಹೋದಂತಹ ಇಂಡಸ್ಟ್ರಿ ನಮ್ಮದು. ಡಾಕ್ಟರ್ ರಾಜ್ಕುಮಾರ್, ಶಂಕರ್ನಾಗ್, ಡಾಕ್ಟರ್ ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು, ಇವರೆಲ್ಲ ಒಂಥರ ಪಿಲ್ಲರ್ಸ್ ಇದ್ದಂಗೆ ನಮಗೆ.
ಅವ್ರನ್ನೆಲ್ಲ ನೆನೆಸ್ಕೊಳ್ಳಿ ಸ್ವಲ್ಪ. ಅವ್ರ ಜೀವನ ಮಾಡಿದಂಥ ರೀತಿ ಆಗಿರ್ಬೋದು, ಒಬ್ಬ ಅಭಿಮಾನಿನ ಎಷ್ಟು ಮರ್ಯಾದೆ ಕೊಟ್ಟು ಕರಿತಾ ಇದ್ರು. ಆ ಅಭಿಮಾನಿಗಳು ರಿಟರ್ನ್ ಅಣ್ಣವ್ರಿಗೆ ಏನು ಕೊಟ್ಟಿದ್ದಾರೆ, ಏನು ಬಿಟ್ಟೋಗಿದ್ದಾರೆ, ಅವರು ಯಾವ ಥರ ಸಿನಿಮಾಗಳನ್ನ ಮಾಡೋಗಿದ್ದಾರೆ, ಅವ್ರನ್ನ ಯಾವ ಥರ ಐಡಲ್ ಆಗಿ ತಗೋಬೇಕು ನಾವು ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿ. ಯಾರ ಮೇಲಂದ್ರೆ ಅವ್ರ ಮೇಲೆ ಹೋಗ್ಬಿಡೋದು. ನೀನು ಬಾಸ್ ಅಂತ ಕರಿಬೇಕು, ನೀನು ಹಂಗೆ ಕರಿಬೇಕು, ನೀನು ನಮ್ಮನ್ನು ಸೂಗುಟ್ಟು ಮಗನೇ. ಓಕೆ, ಐ ಥಿಂಕ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈಗ ಕಾಂಟ್ರವರ್ಸಿ ಏನಪ್ಪ ಅಂತಂದರೆ, ಅದೇ ಎಲ್ಲೋ ಫಂಕ್ಷನ್ಗೆ ಹೋಗಿದ್ರು ಪ್ರಥಮ್ ಅವ್ರ ಜೊತೆ ರಕ್ಷಕ್ ಅವರು ಇದ್ದರು, ರಕ್ಷಕ್ ಅವ್ರ ಜೊತೆ ಇದ್ದವರು ಡ್ರ್ಯಾಗರ್ ತೋರಿಸಿದ್ರು. ಈ ವಿಚಾರಕ್ಕೆ ಸ್ಟಾರ್ಟ್ ಆದಂಥ ವಿಷಯ ಪ್ರಥಮ್ ಅವ್ರದ್ದು ಇಲ್ಲಿ ಗಂಟ ಬಂದಿದೆ. ಈಗ ನನಗೆ ಗೊತ್ತಿಲ್ಲ, ದರ್ಶನ್ ಅವರು ಇದಕ್ಕೆ ರಿಪ್ಲೈ ಕೊಡಬೇಕು, ಸ್ಟೇಟ್ಮೆಂಟ್ ಕೊಡಬೇಕು, ಇಲ್ಲ SP ಆಫೀಸ್ ಮುಂದೆ ಕೂತ್ಕೊಂಡು ನಾನು ಧರಣಿ ಮಾಡ್ತೀನಿ ಅಂತ ಕುಂತಿದ್ದಾರೆ. ಇಲ್ಲಿ ಗಂಟ ಬಂದಿದೆ. ಆ್ಯಂಡ್ ಈ ವಿಷಯ ಆದಷ್ಟು ಬೇಗ ಸಾಲ್ವ್ ಆಗಲಿ. ಈ ವಿಷಯ ಯಾಕೆ ಜಾಸ್ತಿ ನ್ಯೂಸ್ ಮಾಡ್ತಾ ಇದ್ದಾರೆ ಅಂತಂದರೆ, ಸೌಜನ್ಯ ವಿಚಾರ ಮರೆ ಆಗಬೇಕು ಅಂತ ಈ ವಿಚಾರನ ನ್ಯೂಸ್ ಮಾಡ್ತಾ ಇದ್ದಾರೆ ಅಂತ ಒಂದು ಮಾತು. ಎಲ್ಲಿಂದ ಬಂದು ಎಲ್ಲಿಗೋಗಿ ಹೆಂಗೆಲ್ಲ ಹೋಗುತ್ತೆ ವಿಷಯ ಅಂತ ಇಲ್ಲ ಅರ್ಥ ಆಗ್ತೈತೆ ನನಗೆ. ನಮಸ್ಕಾರ, ಸಿಗ್ತೀನಿ. ನಿಮ್ಮ ಒಪಿನಿಯನ್ ದಯವಿಟ್ಟು ಕಮೆಂಟ್ ಮಾಡಿ. ನೀವು ಯಾವುದಾದ್ರೂ ಅಭಿಮಾನಿಗಳಾಗಿದ್ದರೆ ಅಫೆಂಡ್ ಆಗಿಬಿಡಿ, ನನ್ನ ಮೇಲೆ ಬೇಜಾರು ಮಾಡ್ಕೊಬಿಡಿ. ಮಾಡ್ಕೊಂಡ್ರು ನಾನೇನು ಮಾಡೋಕ್ಕಾಗಲ್ಲ. ಅರ್ಥ ಮಾಡ್ಕೋತೀರ ಅಂತ ಅನ್ಕೋತೀನಿ. ಬೇಜಾರು ಮಾಡ್ಕೊಳ್ಳೋದಕ್ಕಿಂತ ಅರ್ಥ ಮಾಡ್ಕೊಳ್ಳಿ. ಖುಷಿಯಾಗಿದೆ. ಥ್ಯಾಂಕ್ ಯು, ಬಾಯ್.